ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾರೋ ಮುಂಚೆ ಆಯ್ಕೆಯಾಗಿದ್ದರೆ KSRTC ಆಗಿರ್ಬೋದು ಅಥವಾ NWKRTC ಆಗಿರ್ಬೋದು, ಆಯ್ಕೆಯಾಗಿ ಆಲ್ರೆಡಿ ಏನೋ ಈಗ 6 ತಿಂಗಳುಗಳ ಕಾಲ ಕೆಲಸ ಮಾಡಿಕೊಂಡು ಬಂದಿದ್ದೀರಾ. ಆ ಅಭ್ಯರ್ಥಿಗಳಿಗೆ ಇವತ್ತು ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಆಯ್ಕೆಯಾಗಿರುವಂಥ ಸ್ನೇಹಿತರುಗಳಲ್ಲಿ ಸುಮಾರು ಜನ SP ಅಂದರೆ ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತಿದ್ದಾರೆ. 3 ತಿಂಗಳು ಸಸ್ಪೆಂಡ್ ಆಗಿ. ಯಾಕಪ್ಪ ಅಂತ ನೋಡೋದಾದರೆ, ಸೊ ಮೇನಲ್ಲಿ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಿರೋದು ಏನಪ್ಪ ಅಂತಂದರೆ, ಡಿಕಮ್ಸಿ ಯಾರು ಮಾಡ್ತಾ ಇದ್ದಾರಲ್ವ, ಡಿಕಮ್ಸಿ ಮಾಡ್ತಾ ಇರೋವಂಥ ಅಭ್ಯರ್ಥಿಗಳಿಗೆ ಸ್ಟೇಜ್ ಕ್ಲೋಸ್ ಮಾಡೋದು ಕೆಲವೊಬ್ಬರಿಗೆ ಗೊಂದಲ ಉಂಟಾಗ್ತಿದೆ. ಹಾಗೆ ಟಿಕೆಟ್ ಕೊಡೋದ್ರಲ್ಲಿ ಕೆಲವೊಬ್ಬರಿಗೆ ಗೊಂದಲ ಉಂಟಾಗ್ತಿದೆ. ಸೊ ಈ ಥರದಿಂದಾಗಿ ಸುಮಾರು ಜನ ಅಭ್ಯರ್ಥಿಗಳು, ಅದರಲ್ಲೂ ನಮಗೆ ಪರಿಚಯ ಇರುವಂಥ ಅತ್ಯಂತ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಇತ್ತೀಚೆಗೆ 3 ತಿಂಗಳ ಕಾಲ ಸಸ್ಪೆಂಡ್ ಆದರು. ಸರಿನಾ? ಸೊ ಅದಕ್ಕೋಸ್ಕರ ಅವ್ರು ಇವಾಗ ಸಸ್ಪೆಂಡ್ ಆಗಿರೋರು ನಮಗೆ ಮಾಹಿತಿ ಕೊಟ್ಟಿದ್ದು ಏನಪ್ಪ ಅಂತಂದರೆ, ಸರ್ ದಯವಿಟ್ಟು ಎಲ್ಲರಿಗೂ ಅಭ್ಯರ್ಥಿಗಳಿಗೆ ತಿಳಿಸಿ, ಹೊಸ ಅಭ್ಯರ್ಥಿಗಳಿಗೆ ಯಾರು ಈಗ ಗಾಡಿಗಳಿಗೆ ಪ್ಯಾಸೆಂಜರು ಹತ್ಕೊತಾರೆ, ಪ್ರಯಾಣಿಕರು ಹತ್ಕೊಂಡಾಗ ಈಗ ಇನ್ನೂ ಸ್ಟೇಜ್ ಮುಂದೆ ಇರುತ್ತೆ. ಸ್ಟೇಜ್ ಮುಂದೆ ಇದ್ದಾಗ ಅವರು ಹತ್ಕೊಂಡಿರುವಂಥ ಪ್ರಯಾಣಿಕರು, ಇಲ್ಲ ಸರ್ ಸ್ಟೇಜು ಮುಂದೆ ಇದೆ, ನಾನು ಇಲ್ಲೇ ಇಳ್ಕೊತೀನಿ, ನೆಕ್ಸ್ಟ್ ಸ್ಟಾಪೇ ಇಳ್ಕೊತೀನಿ, 5 ರೂಪಾಯಿ ತೊಗೊಳ್ರಿ ಅಂತ 5 ರೂಪಾಯಿ ಕೊಡೋದು. ಯಾಕಂದರೆ ಟಿಕೆಟ್ ಇರುತ್ತೆ, 6 ರೂಪಾಯಿ ಇರುತ್ತೆ. ಸೊ ಅವರು ಸ್ಟೇಜ್ಗಿಂತ ಮುಂಚೆನೇ ಇಳ್ಕೊತೀವಿ ಅಂದ್ಬಿಟ್ಟು 6 ರೂಪಾಯಿ ಟಿಕೆಟ್ ಕಡೆಗೆ 5 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಕೊಡದೇ ಇರೋಂಗೆ ಮಾಡೋದು. ಅಥವಾ 12 ರೂಪಾಯಿ ಟಿಕೆಟ್ ಇರೋ ಕಡೆಗೆ 10 ರೂಪಾಯಿ ಕೊಟ್ಬಿಟ್ಟು, ಇಲ್ಲ ಸರ್ ಇಲ್ಲೇ ಮುಂದೆ ಇಳ್ಕೊತೀನಿ ಅಂತ ರಿಕ್ವೆಸ್ಟ್ ಮಾಡೋದು. ಆ ಥರ ಮಾಡಿ ಸುಮಾರು ಜನ ನಮ್ಮ ಸ್ನೇಹಿತರು ಟಿಕೆಟ್ ಕೊಡದೇನೆ ಸಸ್ಪೆಂಡ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಏನು ಹೇಳ್ತಿರೋದಪ್ಪ ಅಂತಂದರೆ, ಸ್ನೇಹಿತರು ನೋಡಿ, ಗಾಡಿಗೆ ಪ್ರಯಾಣಿಕರು ಹತ್ತಿದ್ದಾರೆ ಅಂತಂದರೆ ಹತ್ತಿದ ತಕ್ಷಣವೇ ನೀವು ಚೇಂಜ್, ಈಗ ಕೆಲವೊಬ್ಬರು ಬೇಕು ಅಂತ ಚೇಂಜ್ ಕೊಡೋದಕ್ಕೆ ಲೇಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಸ್ಟಾಪೇ ಇಳಿಬೇಕು ಅನ್ನೋಂಗಿದ್ದರೆ ಏನು ಮಾಡ್ತಾರೆ, ಚೇಂಜ್ ಇರಲ್ಲ, ಬೇಕು ಅಂತ ಚೇಂಜ್ ಕೊಡೋದಕ್ಕೋಸ್ಕರ ಸತಾಯಿಸ್ಬಿಟ್ಟು ಸ್ಟೇಜ್ ಹತ್ರ ಬಂದಾಗ ಸರ್ ಇಲ್ಲೇ ಬಂತು, ನಾನು ಇಳಿದು ಬಿಡ್ತೀನಿ ಅಂತ 5 ರೂಪಾಯಿ ಕೊಟ್ಬಿಟ್ಟು ಇಳಿಯೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ, ಸ್ಟಾಪ್ ಇಲ್ಲೇ ಬಂತು ಅಂತ. ಸೊ ಅಂಥ ಸಂದರ್ಭದಲ್ಲಿ ತಗಲಾಕೊಂಡು ನೀವು ಸಸ್ಪೆಂಡ್ ಆಗಿ ಹೋಗ್ತೀರಾ. ದಯವಿಟ್ಟು ಯಾವುದೇ ಒಂದು ಪ್ರಯಾಣಿಕರ ಹತ್ರ ನೀವು ಅವ್ರ ಗಾಡಿಗೆ ಹತ್ತಿದ ತಕ್ಷಣವೇ ಫಸ್ಟು ಎಲ್ಲಿಗೆ ಅಂತ ಕೇಳಿಬಿಟ್ಟು ಇಮಿಡಿಯೇಟಾಗಿ ಟಿಕೆಟನ್ನು ಇಶ್ಯೂ ಮಾಡಿ. ಸರಿನಾ? ನಂತರದಲ್ಲಿ ನೀವು ಬೇಕಾದರೆ ಚೇಂಜ್ ಕೊಡೋದಾಗಲಿ ಅಥವಾ ದುಡ್ಡು ಇಸ್ಕೊಳ್ಳೋದಾಗಲಿ 1-2 ನಿಮಿಷ ಹೆಚ್ಚು ಕಮ್ಮಿ ಆಗಲಿ, ಫಸ್ಟು ನೀವು ಅವರು ಗಾಡಿಗೆ ಹತ್ತಿದ ತಕ್ಷಣವೇ ನೀವು ಟಿಕೆಟ್ ಇಶ್ಯೂ ಮಾಡಿ ಅಂತ ಈಗ ನಮ್ಮ ಸ್ನೇಹಿತರು ಯಾರು ಇವಾಗ ಸಸ್ಪೆಂಡ್ ಆಗಿದ್ದಾರಲ್ಲ ಅವರು ಎಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳಿ ಸರ್ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು, ಯಾಕಂತಂದರೆ ನೋಡಿ, ಇಷ್ಟು ದಿನಗಳ ಕಾಲ ಈಗ 6-7 ತಿಂಗಳು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಇನ್ನೊಂದು 6 ತಿಂಗಳಾದರೆ ನಿಮಗೆ 1 ವರ್ಷ ಪ್ರೊಫೆಷ್ನಲ್ಲು ಕಂಪ್ಲೀಟ್ ಆಗುತ್ತೆ. ಸರಿನಾ? ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ನೀವು ಇದೇ 14,000ದಲ್ಲೇ ಸಸ್ಪೆಂಡ್ ಆಗ್ತಾ ಹೋದ್ರಿ ಅಂತಂದರೆ ಇನ್ನೂ 6 ತಿಂಗಳು 1 ವರ್ಷ, ಏನೋ 1 ವರ್ಷ ಆದಮೇಲೆ 1.5 ವರ್ಷದವರೆಗೂ ಕೂಡ ನೀವು ಇದೇ 14,000ದಲ್ಲಿ ದುಡಿಬೇಕಾಗುತ್ತೆ. ಹಾಗಾಗಿ ಹೇಗೂ ಇಲ್ಲಿವರೆಗೂ 6-7 ತಿಂಗಳವರೆಗೂ ನೀವು ಕೆಲಸನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀರಾ. ದಯವಿಟ್ಟು ಯಾರ್ಯಾರು ಇನ್ನೂ ಕೆಲಸ ಮಾಡ್ತಿದ್ದಾರೆ, ಯಾರು ಏನೂ ಸಮಸ್ಯೆ ಆಗದೇ ಯಾರು ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ KSRTC ಅಥವಾ NWKRTCನಲ್ಲಿ, ಸೊ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇರೋದು ಏನಂದರೆ, ದಯವಿಟ್ಟು ಯಾರೇ ಪ್ರಯಾಣಿಕರು ಗಾಡಿಗೆ ಹತ್ಕೊಂಡ್ರು ಅಂತಂದರೆ, ಸೊ ನೀವು ಇಮಿಡಿಯೇಟಾಗಿ ಅವರಿಗೆ ಒಂದು ಟಿಕೆಟನ್ನು ಇಶ್ಯೂ ಮಾಡಿ. ಸರಿನಾ? ಇಶ್ಯೂ ಮಾಡಿಬಿಟ್ಟು ನೀವು ಚೇಂಜ್ ಬೇಕಾದರೆ ಚೇಂಜ್, ಇಲ್ಲ ಅಂದರೆ ಟಿಕೆಟ್ ಹಿಂದೆಗಡೆ ಬರೀರಿ. ಅಥವಾ ನೀವು ಅವ್ರ ಹತ್ರ ಏನಾದರೂ ಕೊಡೋದಕ್ಕೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ, 1-2 ರೂಪಾಯಿ ನಿಮ್ಮ ಕೈಯಿಂದನೇ ಹೋಗಲಿ ಪರವಾಗಿಲ್ಲ, ಫಸ್ಟು ಅವರಿಗೆ ಟಿಕೆಟನ್ನು ಇಶ್ಯೂ ಮಾಡುವಂಥದ್ದನ್ನು ಫಸ್ಟು ನೀವು ಕೆಲಸ ಮಾಡಬೇಕಾಗುತ್ತೆ. ಸರಿನಾ? ಯಾಕಂತಂದರೆ ಸುಮಾರು ಜನ ಅಭ್ಯರ್ಥಿಗಳು ಈಗ 2,000 ಜನರಲ್ಲಿ, ಸೊ ನನಗೆ ಗೊತ್ತಿರೋಂಗೆ ಒಂದು 100-150 ಜನ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಸರಿನಾ? ಸೊ ಅದಕ್ಕೋಸ್ಕರ ಇನ್ನೊಂದು ಏನಾಗ್ತಿದೆಯಪ್ಪ ಅಂತಂದರೆ, ಇಲಾಖೆಯಿಂದನೂ ಕೂಡ ಕೆಲವೊಬ್ಬರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ಸೊ ನಾವು ಅದನ್ನು ನೇರವಾಗಿ ಹೇಳೋಕ್ಕಾಗಲ್ಲ, ಬಟ್ ಯಾಕಪ್ಪ ಅಂದರೆ ನೀವೇ ಹುಷಾರಾಗಿರ್ಬೇಕಷ್ಟೇ. ಯಾಕೆ ಅಂತಂದರೆ, ನೇರವಾಗಿ ಯಾವ ಥರ ಟಾರ್ಗೆಟ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಸೊ ನೇರವಾಗಿ ನೋಡಿ, ಈಗ ಒಂದೇ ವರ್ಷದಲ್ಲಿ ಪ್ರೊಫೆಷ್ನಲ್ಲು ತೊಗೋತಾ ಇರೋದು ಇದೇ ಬ್ಯಾಚ್ ಹುಡುಗರು, ಏನಿವಾಗ ಇತ್ತೀಚೆಗೆ ಆಯ್ಕೆ ಆದ್ರಲ್ಲ, KSRTC ಆಗಿರ್ಬೋದು, NWKRTC ಆಗಿರ್ಬೋದು, ಇದೇ ಬ್ಯಾಚ್ನ ಹುಡುಗರು ಒಂದೇ ವರ್ಷದಲ್ಲಿ ಪ್ರೊಫೆಷ್ನಲ್ ತೊಗೋತಾ ಇರೋದು. ಸೊ ಹಾಗಾಗಿ ಅದನ್ನು ಒಂದೇ ವರ್ಷಕ್ಕೆ ಪ್ರೊಫೆಷ್ನಲ್ ಕೊಡಬಾರ್ದು ಅನ್ನೋವಂಥದ್ದು ಕೆಲವೊಬ್ರದ್ದು ಉದ್ದೇಶ ಇರುತ್ತೆ. ಹಾಗಾಗಿ ಟಾರ್ಗೆಟನ್ನು ಮಾಡೋನು ಕೂಡ ನಿಮ್ಮನ್ನು ಸಸ್ಪೆಂಡ್ ಮಾಡುವಂಥ ಕೆಲಸಗಳು ನಡೀತಾ ಇರ್ಬೋದೇನೋ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ನೀವು ಹುಷಾರಾಗಿರಿ. ಯಾಕಂತಂದರೆ ನೋಡಿ, ನೀವು ಸಸ್ಪೆಂಡ್ ಆದ್ರಿ ಅಂತಂದರೆ ಇನ್ನು ಮುಂದಿನ ನಿರ್ಧಾರಗಳೆಲ್ಲನೂ ಕೂಡ ಏನು DC ಮೇಲೆ ಇರುತ್ತೆ, ನಿಮ್ಮ ಡಿಪೋದು ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರ ಮೇಲೆ ಇರುತ್ತೆ. 3 ತಿಂಗಳಿಗೆ ಸಸ್ಪೆಂಡ್ ಮಾಡಿದ್ರೆ ಅದನ್ನು 6 ತಿಂಗಳಿಗೆ
ಪ್ರೊಫೆಷ್ನಲ್ ಮುಂದೂಡೋ ಥರ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಯಾರ್ಯಾರು ಇವಾಗ ಡ್ಯೂಟಿಗಳು ಮಾಡ್ತಿದ್ದೀರಾ, ದಯವಿಟ್ಟು ಟಿಕೆಟ್ ವಿಷಯದಲ್ಲಿ ಸ್ವಲ್ಪ ಗಮನ ಕೊಟ್ಟು ನೀಟಾಗಿ ಯಾರೇ ಪ್ರಯಾಣಿಕರು ಗಾಡಿಗೆ ಹತ್ಕೊಂಡ್ರೆ ಇಮಿಡಿಯೇಟಾಗಿ ಟಿಕೆಟನ್ನು ಇಶ್ಯೂ ಮಾಡೋದನ್ನು ಮರೀದೇ ನೀವು ಇದು ಮಾಡಿ. ಯಾಕಂದರೆ ಈಗ ನೀವು ಎಲ್ಲೋ ಒಂದು ಬಿಡು ₹6 ಸ್ಟೇಜಿನ ಮುಂದೆ ಐತೆ, ನೆಕ್ಸ್ಟ್ ಸ್ಟಾಪಿಗೆ ಹೇಳ್ತಾರೆ ಅಂತ ₹5 ಇಸ್ಕೊಂಡು ನೀವು ಆ ₹5 ಆಸೆ ಬಿದ್ದಿರಿ ಅಂತಂದರೆ ನಿಮ್ಮ ಜೀವನನ ತುಂಬ ಕಷ್ಟದಲ್ಲಿ ಕಳಿಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಎಷ್ಟು ದಿನ ಅಂತ ಇದೆ 14,000ದಲ್ಲಿ ಕೆಲಸ ಮಾಡ್ತೀರಾ, 1 ವರ್ಷ ನಿಮ್ಮದು ಕಂಪ್ಲೀಟ್ ಆಯಿತು ಅಂತಂದರೆ ಸೊ ನೀವೇ ಅರ್ಥ ಮಾಡ್ಕೊಳ್ರಿ. ಈಗೇನಾದರೂ ಈಗ ಇನ್ನೊಂದು ಏನು ಇವಾಗ ವೇತನ ಪರಿಷ್ಕರಣೆದು ಕೂಡ ಇದು ಮಾಡ್ತಿದ್ದಾರಲ್ಲ ಹೋರಾಟಗಳು, ಅದೇನಾದರೂ ಆಗಿ ವೇತನ ಪರಿಷ್ಕರಣೆ ಏನಾದರೂ ಆಯಿತು ಅಂತಂದರೆ ಸೊ ನಿಮಗೆ ಬೇಸಿಕ್ಕೆ 1 ವರ್ಷ ಪೂರ್ಣಗೊಂಡಿದ ಮೇಲೆ ಅಂದರೆ ನಿಮ್ಮ ಪ್ರೊಫೆಷ್ನಲ್ ಪೂರ್ಣಗೊಳ್ತು ಅಂತಂದರೆ ನಿಮಗೆ ಬೇಸಿಕ್ಕೆ 25,000 ಇರುತ್ತೆ, ಹೆಚ್ಚು ಕಮ್ಮಿ 25,000 ಹತ್ರ ಬರುತ್ತೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ. ನೀವು 1 ವರ್ಷಕ್ಕೇ ಪ್ರೊಫೆಷ್ನಲ್ ತೊಗೊಂಡ್ರಿ ಅಂತಂದರೆ ಇನ್ನೊಂದು 6-7 ತಿಂಗಳಲ್ಲಿ, ಇನ್ನೊಂದು 6 ತಿಂಗಳು ಇಲ್ಲ, ಇನ್ನೊಂದು 5 ತಿಂಗಳಲ್ಲಿ ನಿಮ್ಮದು ಕಂಪ್ಲೀಟ್ ಆಯಿತು ಪ್ರೊಫೆಷ್ನಲ್ ಅಂತಂದರೆ ನಿಮ್ಮ ಸ್ಟಾರ್ಟಿಂಗೆ 25,000 ಬರುತ್ತೆ. ಅದರಲ್ಲಿ ಇನ್ಸೆಂಟಿವ್ ಮತ್ತು ಓವರ್ ಟೈಮು ಅದೆಲ್ಲ ಸೇರಿದ್ರೂ ಕೂಡ ಸೊ 1 ವರ್ಷ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು 30,000 ಮೇಲೇ ತೊಗೋಬೋದು ಸಂಬಳ. ಹಾಗಾಗಿ ಹೇಳ್ತಾ ಇರೋದು, ಇಲ್ಲಿ ಗಂಟೆ ಯಾರ್ಯಾರು ಮಾಡ್ಕೊಂಬಂದಿದ್ದೀರಾ ಸೊ ದಯವಿಟ್ಟು ಮುಂದೆನೂ ಕೂಡ ನೀಟಾಗಿ ಕೆಲಸಗಳನ್ನ ಮಾಡ್ಕೊಂಡೋಗಿ. ಆಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಸೀನಿಯರ್ ಅಧಿಕಾರಿಗಳನ್ನು ಎದುರಾಕೊಳ್ಳೋಕೆ ಹೋಗ್ಬಿಡಿ. ಇನ್ನೇನು ಹತ್ರ ಬರ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವ ಸೀನಿಯರ್ ಡಿಪೋ ಮ್ಯಾನೇಜರ್ ಆಗಿರ್ಬೋದು, ನಿಮಗೆ ರೂಟ್ ಹಾಕುವಂಥ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಯಾರ ಹತ್ರನೂ ಕೂಡ ನೀವು ವಿರುದ್ಧ ಕಟ್ಕೊಂಡು ಟಾರ್ಗೆಟ್ ಆಗೋಕ್ಕೆ ಹೋಗ್ಬೇಡಿ. ಇನ್ನು ಮೇಲೆ ಇಲ್ಲಿವರೆಗೂ ಏನು ಬಂದಿದ್ದೀರಲ್ಲ, ಇನ್ನು ಮೇಲೆ ಸ್ವಲ್ಪ ನಿಮ್ಮ ಮೇಲೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸಗಳು ನಡೀತಾ ಇರುತ್ತೆ. ಹಾಗಾಗಿ ಇನ್ನು ಮೇಲೆ ಸ್ವಲ್ಪ ಎಲ್ಲ ಅಭ್ಯರ್ಥಿಗಳು ಕೂಡ ಹುಷಾರಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅಂತ ಸೊ ಇದು ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಗಾಡಿಗೆ ಪ್ರಯಾಣಿಕರು ಹತ್ಕೊಂಡಿದ್ದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಈಗ ಡಿಪೋಗಳಲ್ಲಿ ಮಾಹಿತಿಗಳು ಕೊಟ್ಟಿರ್ತಾರೆ. ಗಾಡಿಗೆ ಪ್ರಯಾಣಿಕರು ಹತ್ತಿದ ಮೇಲೆ ನೀಟಾಗಿ ಡೋರ್ ಹಾಕೋದಾಗಲಿ ಅಥವಾ ಎಲ್ಲ ಪ್ರಯಾಣಿಕರನ್ನ ಲೆಕ್ಕ ಹಾಕೋದಾಗಲಿ, ಮಿಷಿನಲ್ಲಿ ಎಷ್ಟು ತೋರಿಸ್ತಾ ಇದೆ, ಗಾಡೀಲಿ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಲೆಕ್ಕ ಹಾಕೊಳ್ಳೋದಾಗಲಿ, ಆಮೇಲೆ ಪ್ರಯಾಣಿಕರು ಕೂತ್ಕೊಂಡಿರೋ ಪ್ರಯಾಣಿಕರ ಮೇಲೆ ಗಮನ ಇಡೋದಾಗಲಿ ಎಲ್ಲನೂ ಕೂಡ ಕಂಡಕ್ಟರ್ಗಳು ಮಾಡಬೇಕಾಗತ್ತೆ. ಸರಿನಾ? ಇದನ್ನೆಲ್ಲ ಆಲ್ರೆಡಿ ನಿಮ್ಮ ಡಿಪೋಗಳಲ್ಲಿ ತಿಳಿಸಿರ್ತಾರೆ. ಸೊ ನಾನು ಕೂಡ ಇರಲಿ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇನ್ನೊಂದು, ಯಾರ್ಯಾರು ಜನರಲ್ ಕ್ಯಾಟಗರಿಗಳಲ್ಲಿ ಆಯ್ಕೆಯಾಗಿದ್ದೀರಾ, ಕೆಲವೊಬ್ಬರಿಗೆ ಸಿಂಧುತ್ವ ಮಾಡಿಸ್ಕೋಬೇಕು ಅಂತ ಮೆಸೇಜ್ಗಳು ಬರ್ತಾ ಇದೆ. ನಾವು ಮೊನ್ನೆನೂ ಕೂಡ ಹೆಡ್ ಆಫೀಸ್ಗೆ ಇದ್ರ ಬಗ್ಗೆನೇ ಫೋನ್ ಮಾಡಿ ಕೇಳಿದ್ವಿ. ನಮ್ಮ ಚಂದ್ರಗೂ ಕೂಡ ಮೆಸೇಜ್ ಬಂದಿತ್ತು. ಈ ಥರ ಸುಮಾರು ಜನಕ್ಕೆ ಮೆಸೇಜ್ಗಳು ಬಂದಿದೆ. ಚಿತ್ರದುರ್ಗ ಡಿವಿಷನಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ಎಲ್ಲರಿಗೂ ಕೂಡ ಮೆಸೇಜ್ ಬಂದಿದೆ, ನೀವು ಸಿಂಧುತ್ವ ಮಾಡಿಸ್ಬೇಕು ಅಂತ. ಅವ್ರದ್ದೆಲ್ಲ ಜನರಲ್ ಮೆರಿಟು ರೂರಲ್ ಅಂದರೆ ಗ್ರಾಮೀಣ ಕನ್ನಡ ಮಾಧ್ಯಮದಲ್ಲಿ ಕೂತಿರೋರಿಗೂ ಕೂಡ ಮೆಸೇಜ್ಗಳು ಬಂದಿದೆ. ಬಟ್ ಹೆಡ್ ಆಫೀಸ್ನವ್ರಿಗೆ ನಾವು ಮಾಹಿತಿ ಕೇಳಿದಾಗ ಏನು ಹೇಳ್ತಾರೆ, ಯಾರು ಜನರಲಲ್ಲಿ ಕೂತಿರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಿಂಧುತ್ವ ಮಾಡಿಸೋ ಅವಶ್ಯಕತೆ ಇಲ್ಲ. SC ST ಕ್ಯಾಟಗರಿ 2 ಬಿಟ್ಟು ಯಾರು SC ಕ್ಯಾಟಗರಿಯವ್ರು ಇರ್ತಾರೆ, ST ಕ್ಯಾಟಗರಿಯವ್ರು ಇರ್ತಾರೆ, ನೀವು 50ಕ್ಕೆ 50 ಹೊಡೆದು ಜನರಲಲ್ಲಿ ಕೂತಿದ್ರೂ ಕೂಡ ನೀವು ಸಿಂಧುತ್ವ ಮಾಡಿಸಲೇಬೇಕಾಗತ್ತೆ. ಈ 2 ಕ್ಯಾಟಗರಿ ಬಿಟ್ಟು ಬೇರೆ ಯಾವುದೇ ಅಭ್ಯರ್ಥಿಗಳು ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗಿದ್ರೆ, ಅಂದರೆ 46ವರೆಗೆ ನಿಂತಿತ್ತಲ್ವಾ, 46ವರೆಯಿಂದ ಏನು ನೀವು ಸೆಲೆಕ್ಟ್ ಆಗಿದ್ದೀರ ಜನರಲ್ ಕ್ಯಾಟಗರಿಗೆ, ಪ್ಯೂರ್ ಜನರಲಲ್ಲಿ, ನೀವು ಕನ್ನಡ ಗ್ರಾಮೀಣದಲ್ಲಾದರೂ ಕೂತಿರ್ಬೋದು ಅಥವಾ ನಿಮ್ಮದು PD ನಲ್ಲಾದರೂ ಕೂತಿರ್ಬೋದು. PD ನಲ್ಲಿ ಕೂತಿದ್ರೆ PD ಸಪ್ರೇಟಾಗಿ ವೆರಿಫಿಕೇಷನ್ ಮಾಡಿಸ್ಕೊಂಬರ್ಬೇಕಾಗುತ್ತೆ, ಅದು ಮಾಡಿಸ್ಲೇಬೇಕು. ಅದು ಬಿಟ್ಟು ನಾನು ಹೇಳ್ತಾ ಇರೋದು ಸಿಂಧುತ್ವ ಬಗ್ಗೆ ನಾವು ಹೆಡ್ ಆಫೀಸ್ ಅವ್ರ ಹತ್ರ ಮಾಹಿತಿ ಕೇಳಿದ್ವಿ. ಯಾವುದೇ ಕಾರಣಕ್ಕೂ SC ST ಕ್ಯಾಟಗರಿ 2 ಬಿಟ್ಟು ಮಿಕ್ಕಿದ ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳು ಅವ್ರದ್ದು ಜನರಲ್ ಮೆರಿಟು ರೂರಲ್ ಅಂದರೆ GMR GMK ಇವೆರಡರಲ್ಲೂ ಕೂತಿದ್ರು ಕೂಡ ಅಥವಾ GMG ಈ 3ರಲ್ಲಿ ಕೂತಿದ್ರು ಕೂಡ ಅವರು ಸಿಂಧುತ್ವ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮೊಬೈಲ್ಗೆ ಏನಾದರೂ ಮೆಸೇಜ್ ಬಂದ್ರೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ನಾವೇ ಹೆಡ್ ಆಫೀಸ್ ಅವ್ರ ಹತ್ರ ಕೇಳಿದ್ವಿ, ಯಾವುದೇ ಕಾರಣಕ್ಕೂ ಈ ಅಭ್ಯರ್ಥಿಗಳನ್ನ SC ST ಅಭ್ಯರ್ಥಿಗಳನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಸಿಂಧುತ್ವ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೆಡ್ ಆಫೀಸಿಂದನೇ ರಾಜಣ್ಣ ಅಂತಿದ್ದಾರೆ ಸೂಪ್ರಡೆಂಟು, ಅವರೇ ಹೇಳಿರೋದು. ಯಾವುದೇ ಕಾರಣಕ್ಕೂ ಕೂಡ ಇದು ಸಿಂಧುತ್ವ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರಿನಾ? ಈ ವಿಡಿಯೋದಲ್ಲಿ ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಮತ್ತೇನಾದರೂ ಇದೇ ಥರ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.